ಸಪ್ತಋಷಿ ಯೋಗಾಧಾರ್ ಸ್ಪೋರ್ಟ್ಸ್ ಅಕಾಡೆಮಿ ಇವರ ವತಿಯಿಂದ 2ನೇ ಬಾರಿಗೆ ಸೆಕೆಂಡ್ ನ್ಯಾಷನಲ್ ಲೆವೆಲ್ ಯೋಗ ಚಾಂಪಿಯನ್ಶಿಪ್ ನಮ್ಮ ದಾವಣಗೆರೆಯಲ್ಲಿ ತುಂಬ ಯಶಸ್ವಿಯಾಗಿ ಆಯಿತು. ಸುಮಾರು ಒಂದು 6 ರಾಜ್ಯಗಳು ಅಂದರೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ ಇನ್ನೂ ಹಲವಾರು ರಾಜ್ಯಗಳಿಂದ ಈ ಸ್ಪರ್ಧೆಗೆ ಯೋಗಾಸನ ಸ್ಪರ್ಧೆಗೆ ಭಾಗವಹಿಸಿ ತುಂಬ ಯಶಸ್ವಿಯನ್ನು ಕಂಡುಬಂತು. ಅದರಲ್ಲಿ ಸುಮಾರು 50ರಿಂದ 80 ಸ್ಪರ್ಧಾಗಳು ಭಾಗವಹಿಸಿದರು. ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಡೆದಂಥ ಮಹಿಳೆಯರಿಗೆ ಮಾತ್ರ ಪ್ರತ್ಯೇಕವಾಗಿ ನಾವು ಸ್ಪರ್ಧೆಯನ್ನು 2ನೇ ಬಾರಿಗೆ ಹಮ್ಮಿಕೊಂಡಿದ್ದೇವೆ. ರಾಜ್ಯದಲ್ಲಾಗಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಾಗಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಈ ಸ್ಪರ್ಧೆಗಳನ್ನು ಏರ್ಪಡಿಸಿರುವುದಿಲ್ಲ. ಆದರೆ ನಾವು ಈ ಬಾರಿ 2ನೇ ಬಾರಿಗೆ ನಾವು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಯೋಗಾಸನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ತುಂಬ ಯಶಸ್ವಿಯಾಗಿ ಆಯಿತು. ನಂತರ ಮುಂದಿನ ದಿನಗಳಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ 6 ಪ್ರಶಸ್ತಿಗಳನ್ನು ಗೆದ್ದವರಿಗೆ ಇಂಟರ್ನ್ಯಾಷನಲ್ ಸ್ಪರ್ಧೆಗೆ ಆಯ್ಕೆ ಮಾಡಿ ಅವರನ್ನು ಅಲ್ಲಿಗೆ ನಾವು ಆಯ್ಕೆ ಮಾಡಿರುತ್ತೇವೆ. ಆಗಸ್ಟ್ ತಿಂಗಳಲ್ಲಿ ನಡೆಯುವಂಥ ಥೈಲ್ಯಾಂಡ್ ಅಥವಾ ದುಬೈನಲ್ಲಿ ನಡೆಯುವಂಥ ಇಂಟರ್ನ್ಯಾಷನಲ್ ಯೋಗಾಸನ ಸ್ಪರ್ಧೆಗೆ ಅವರು ಅಲ್ಲಿ ಭಾಗವಹಿಸುತ್ತಾರೆ ಎಂದು ನಾವು ಹೇಳಲು ಸಂತೋಷಪಡುತ್ತೇವೆ. ಈ ಸ್ಪರ್ಧೆಗಳು ಇದೇ ರೀತಿಯಾಗಿ ನಡೆದರೆ ಎಲ್ಲರ ಯೋಗ ಪಟುಗಳಲ್ಲಿ ಆರೋಗ್ಯ ಮತ್ತು ಉತ್ತಮವಾದ ಬೆಳವಣಿಗೆ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಬೆಳೆಯುತ್ತದೆ. ಎಲ್ಲರೂ ಯೋಗ ಮಾಡಬೇಕೆನ್ನುವುದೇ ನನ್ನ ಆಸೆಯಾಗಿದೆ.
ಮೇಡಮ್ ಮಧ್ಯೆ ಹೋಗ್ಬೇಡಿ ಮೇಡಮ್, ಕೈ ತೆಗೀರಿ. परमात्मा की संतान उपस्थित सभी योगासन प्रिय कन्याएं और भाई बहनें, पंचासीन आदरणीय सुस्मिता रे बहन, जो कला है या जो अभ्यास है वो अभी अभी ज़्यादा प्रचलित हो रहा है। आपकी दादी हो या नानी हो, वो योगासन नहीं करते थे क्योंकि वो घर का हर काम खुद करते थे। सभी पीसना, कूटना, रसोई में काम करना, कपड़े धुलाई करना, बर्तन मांजना, बच्चों को पालना करना, तो उसमें सभी आसन आ जाते थे। आज क्या हो गया है, आप लोग घर में काम नहीं करते हो, इसलिए योगासन करने की जरूरत है। ठीक है, मैं जो कर रही हूँ, जो भी हाउसवाइफ है, अगर घर का काम पूरा अपने आप करेंगे सुबह से रात तक, तो उनको योगासन की ज़रूरत नहीं है, जिम जाने की ज़रूरत नहीं है, डाइटिंग करने की ज़रूरत नहीं है। आप अपने दादी और नानी के जीवन को देखो, उन्होंने जीवन में एक भी इंजेक्शन नहीं लिया, दवाइयाँ नहीं खाई, कभी हॉस्पिटल में वो लोग एडमिट नहीं हुए। और आज क्या है, आप अगर योगासन ज़्यादा करेंगे तो आपको भी एडमिट होना पड़ेगा। इसको भी एक लिमिट है। जिम में जा कर के ज़्यादा करेंगे तो हार्ट अटैक आ जाए। तो इसलिए मैं ये नहीं कहना चाहती हूँ कि आप गलत कर रहे हैं, लेकिन आज के वर्तमान प्रस्तुत समय को देखते हुए ये शारीरिक व्यायाम भी जरूरी है। ಪ್ರತಿಭೆಗಳು ನಾವೆಲ್ಲ ಅಷ್ಟೊಂದು ಪ್ರಾಕ್ಟೀಸ್ ಮಾಡದೇ ಇದ್ರೂ ಕೂಡ ತುಂಬ ಚೆನ್ನಾಗಿ ನಾವು ಅಚೀವ್ ಮಾಡ್ತೀವಿ. ತುಂಬ ಚೆನ್ನಾಗಿ ನಮ್ಮಲ್ಲಿ ಪ್ರತಿಭಾವಂತರಿದ್ದಾರೆ, ಅವರಿಗೆ ಪ್ರೋತ್ಸಾಹಿಸೋರು ಯಾರೂ ಇಲ್ಲ. ಇದು ಒಂದು ಉದಾಹರಣೆ. ಮತ್ತು ಇದು ಅತ್ಯಂತ ದುರಂತಕರ ವಿಷಯ. ಇದು ಯಾರು ನಮಗೆ ಮೊದಲು, ನಾನು ನ್ಯಾಷನಲ್ ಲೆವೆಲ್ ಅಥ್ಲೀಟ್, ನಾನು ಆಲ್ ಇಂಡಿಯಾ ಕೋಚಿಂಗ್ ಕ್ಯಾಂಪ್ ಅಟೆಂಡ್ ಆಗಿದ್ದೀನಿ, ಬಟ್ ಇಂಟರ್ನ್ಯಾಷನಲ್ ಆಗ್ಲಿಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅದು ನಮ್ಮಲ್ಲಿ ಒಬ್ಬರು ಕೋಚಸ್ ಇದ್ರು, ನಮ್ದು ಹಾಸ್ಟೆಲ್ ಚೇಂಜ್ ಆಯಿತು, ಅದೆಲ್ಲ ಬೇರೆ ಬೇರೆ ಅಕಾಡೆಮಿಕ್ ರೀಸನ್ಸ್ ಇತ್ತು. ಮತ್ತು ಕಂಟಿನ್ಯೂ ಮಾಡೋಕ್ಕಂದ್ರೆ ನಾವು ಅವಾಗೆಲ್ಲ ತುಂಬ ಚಿಕ್ಕವರು. ಈ ಥರ ಈಗೆಲ್ಲ ತಂದೆ ತಾಯಿಗಳೆಲ್ಲ ಮಕ್ಕಳನ್ನ ಕರ್ಕೊಂಡು ಬೆಳಿಗ್ಗೆನೆ 6 ಗಂಟೆಗೆ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ನಮ್ಮಲ್ಲೆಲ್ಲ ಆಗಿರಲಿಲ್ಲ. ಎಲ್ಲೋ ಪ್ರಿಯ ಅದೆಲ್ಲ ಮಾಡಬಾರ್ದು, ಹೆಣ್ಮಕ್ಳು ಸುಮ್ಮನೆ ಇರೋಲ್ಲಿ ಅಂತ ಹೇಳಿ. ನಮಗೆ ನಮ್ಮ ಸರ್ ಒಬ್ಬರು ಇದ್ರು, ತಿಪ್ಪಣ್ಣ ಸರ್ ಅಂತ, ಅವರು ಮಧ್ಯರಾತ್ರಿ 3 ಗಂಟೆಗೆ ಎದ್ದುಕೊಂಡು ನಮ್ಮನ್ನು ಕರ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅವರು ಒಂದು ಇದರಲ್ಲಿ ನಮ್ಮದು ಸೆಲೆಕ್ಷನ್ ಆಯಿತು. ಓಪನ್ ಸೆಲೆಕ್ಷನ್ ಇರುತ್ತೆ ಪ್ರತಿ ಸಲ ಸ್ಪೋರ್ಟ್ಸ್ ಹಾಸ್ಟೆಲಿಗೆ. ನಮ್ಮದು ಸೆಲೆಕ್ಷನ್ ಆಯಿತು. ನಾವು ಫಸ್ಟ್ ಇಯರಲ್ಲೇ ನಾವು ನ್ಯಾಷನಲ್ ಲೆವೆಲ್ ಮೆಡಲ್ ವಿನ್ನರ್ ಹರ್ಡಲ್ಸ್ನಲ್ಲಿ. ಹರ್ಡಲ್ಸ್ ಮತ್ತು ಲಾಂಗ್ ಜಂಪ್, ಟೆಕ್ನಿಕಲ್ ಇವೆಂಟ್ ಹರ್ಡಲ್ಸ್. ಯೋಗ ಭೂಷಣ ಅವಾರ್ಡ್ ಜೋರಾದ ಚಪ್ಪಾಳೆಯವರಿಗೆ.
ವಿಶೇಷವಾಗಿ ಇವತ್ತು ಈ ಸ್ಪರ್ಧೆ ನೆರವೇರಿದೆ ಅಂದರೆ ತಪ್ಪಾಗಲ್ಲ. ಅದು ಎಲ್ಲ ಮೂಲ ಕಾರಣ ನೀವು ಜೋರಾದ ಚಪ್ಪಾಳೆ. ಹಾಗೆಯೇ ಸುಮಾರು 6 ಈ ಒಂದು ಅಚ್ಚುಕಟ್ಟಾಗಿ ನಡೀಬೇಕಂದ್ರೆ ಒಂದು ಸ್ಪರ್ಧೆ ಮುಖ್ಯ ಮಾಹಿತಿಗಳಂದ್ರೆ ನಮ್ಮ ತೀರ್ಪುಗಾರರು. ಆ ತೀರ್ಪುಗಾರರು ಕೂಡ ಒಂದು ಜೋರಾದ ಚಪ್ಪಾಳೆ. ನಮ್ಮ ಸಪ್ತರ್ಷಿ ಯೋಗದ ಸ್ಪೋರ್ಟ್ಸ್ ಈ ದಿಸೆಯಲ್ಲಿ ಈ ಒಂದು ಸಂಸ್ಥೆ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಬರೀ ಬೇರೆ ಚಟುವಟಿಕೆಗಳಿವೆ. ಅದೇ ಕ್ರಿಕೆಟ್ ಆಗಿದ್ರೆ ಇವತ್ತು 1000 ಜನ ಸೇರ್ತಾ ಇದ್ದಾರೆ. ಬೇರೆ ಕ್ರೀಡೆಗಳಲ್ಲಿ ನಾವು ಹಲವಾರು ಒಂದು ಉತ್ತಮ ಪ್ರದರ್ಶನವನ್ನು ಕೂಡ ನೋಡ್ತಾ ಇದ್ದೀವಿ. ಆದರೆ ಯೋಗಾಸನದ ಕಡೆಗೆ ನಾವೆಲ್ಲರೂ ಕೂಡ ಅದರ ಬಗ್ಗೆ ಚಿಂತನೆ ಮಾಡಿ ಅದರ ಒಂದು ಯಶಸ್ಸನ್ನು ನಾವು ಕಾಣಬೇಕಂತೇಳಿ ನಾನು ವಿನಂತಿ ಮಾಡಿಕೊಂಡು, ತಾವೆಲ್ಲರೂ ಯಾರು ಈ ಒಂದು ಬಹುಮಾನಗಳನ್ನು ಪಡೆದಿದ್ದೀರಿ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ಧನ್ಯವಾದಗಳು. ನಮ್ಮ ಗಂಗರಾಜ್ ಅವರೇ, ಇದೆಲ್ಲದಕ್ಕೂ ಕಾರಣಕರ್ತರಾದಂತಹ ಜೈಮುನಿಯವರೇ ಹಾಗೂ ಕ್ರೀಡಾಪಟುಗಳೇ, ದಾವಣಗೆರೆಯಲ್ಲಿ ಇಂಥ ಒಂದು ಉತ್ತರ ಇವತ್ತು ಬರೀ ದಕ್ಷಿಣ ವಲಯ ಚಾಂಪಿಯನ್ಶಿಪ್ ಇವತ್ತು ದಾವಣಗೆರೆಯಲ್ಲಿ ನಡೀತಿರೋದು ಬಹಳ ಸಂತೋಷ. ಯಾಕೆಂದ್ರೆ ಇಂಥ ಕ್ರೀಡೆ ಯಾವಾಗ ಬೆಂಗಳೂರು ಮೈಸೂರಿಗೆ ಸೀಮಿತವಾಗಿದ್ದು, ಕ್ರೀಡಾಪಟುಗಳು ಸಹಿತ ಬೆಂಗಳೂರು ಮೈಸೂರಿನಲ್ಲಿ ಜಾಸ್ತಿ ಸೆಲೆಕ್ಟ್ ಆಗ್ತಿದ್ರು, ಅವ್ರಿಗೆ ಸ್ಕೋಪ್ ಸಿಗ್ತಿತ್ತು. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹೋಗೋದು ಕಷ್ಟ ಆಗಿತ್ತು ಅಂತಂದ್ರೆ ಇವತ್ತು ದಾವಣಗೆರೆ ಜೈಮುನಿಯವರು ಇವತ್ತು ಈ ಒಂದು ನ್ಯಾಷನಲ್ ಟೂರ್ನಮೆಂಟ್ ಮಾಡಿ ಇವತ್ತು ದಾವಣಗೆರೆಗೆ ಕ್ರೀಡಾಪಟುಗಳು ಬಂದು ಅವ್ರಿಗೆ ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ನಾವು ಗೂಡದಲ್ಲಿ 32 CS ಸೈಟ್ನಲ್ಲಿ 6 ಸೈಟ್ಗಳಲ್ಲಿ ಯೋಗಾಸನ ಮಾಡೋರಿಗೆ ಸೈಟ್ CS ಸೈಟ್ ಜೈಮುನಿಯವರು ಅಪ್ಲೈ ಮಾಡಿ ನಾವು ಕೂಡ ಕೊಡ್ತೀವಿ. ದಾವಣಗೆರೆಯಲ್ಲಿ ಕ್ರೀಡಾಪಟುಗಳಿಗೆ ಇವತ್ತು ನೋಡ್ತಾ ಇರ್ಬೋದು, ನಾವು ರೆಗ್ಯುಲರ್ ಆಗಿ ಕ್ರಿಕೆಟ್, ಫುಟ್ಬಾಲ್, ಚೆಸ್, ಕೇರಮ್ ಈ ರೀತಿ ಎಲ್ಲ ಟೂರ್ನಿಮೆಂಟ್ಗಳನ್ನು ವರ್ಷಕ್ಕೆ ರೆಗ್ಯುಲರ್ ಆಗಿ ಮಾಡ್ತೇವೆ. ಯೋಗಾಸನ ಕೂಡ ಜೈಮುನಿಯವರ ನೇತೃತ್ವದಲ್ಲಿ ಇವತ್ತು ಒಳ್ಳೆಯ ಕ್ರೀಡೆಯನ್ನ ನಡೆಸ್ಕೊಂತ ಬರ್ತಾ ಇದ್ದಾರೆ. ಯಾವ ರೀತಿ ಪತ್ರಕರ್ತರಾಗಿ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಕೂಡ ಕ್ರೀಡಾಪಟುವಾಗಿ ಟೂರ್ನಮೆಂಟ್ ಮಾಡೋದು ಎಷ್ಟು ಕಷ್ಟ, ಯಾರ ದುಡ್ಡು ಕೇಳೋದು ಎಷ್ಟು ಕಷ್ಟ ನನಗೆ ಒಂದು ಪರಿಸ್ಥಿತಿ. ಇವತ್ತು ಅಂಥದ್ರಲ್ಲಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿರೋದು ನಿಜವಾಗ್ಲೂ ಜೈಮುನಿಯವರಿಗೆ ಎಲ್ಲರೂ ಸೇರಿ ಸನ್ಮಾನ ಮಾಡಬೇಕು. ಯಾಕೆಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡಿ ದುಡ್ಡು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಟೂರ್ನಮೆಂಟ್ ಮಾಡಿ ದಾವಣಗೆರೆ ಕ್ರೀಡೆಗೆ ಒಳ್ಳೆಯ ಹೆಸರು ತರ್ತಾರೆ. ಇವತ್ತು ಯೋಗಾಸನ ಏನಾರ ಜೀವನದಲ್ಲಿ 100 ವರ್ಷ ಬದುಕಬೇಕು ಅಂದ್ರೆ ಯೋಗಾಸನ ಮಾಡಬೇಕು. ಅದರ ಜೊತೆಗೆ ಅದಕ್ಕೆ ಪ್ರೋತ್ಸಾಹ ಕೊಡೋ ಜೈಮುನಿಯವರು ಕೂಡ ಇವತ್ತು ಅವ್ರಿಗೆ ಕೂಡ ಸನ್ಮಾನ ಮಾಡಬೇಕಾಗುತ್ತೆ. ಯಾಕಂದ್ರೆ ಯೋಗಾಸನ ಜೀವನದ ಒಂದು ಅವಿಭಾಜ್ಯ ಅಂಗೆ. ಇವತ್ತು ಯೋಗಾಸನ ಮಾಡಿದ್ರೆ 100 ವರ್ಷ ಇರ್ತಾರೆ ಅಂತ ನಾವು ಕ್ರೀಡೆಯಲ್ಲಿ ಯಾವತ್ತು ಈ ಮನುಸಂಸ್ಕೃತಿನೇ ಬೇರೆ. ಅಲ್ಲಿ ಮಹಿಳೆಯರು ಕೂಡ ಯಾವತ್ತೂ ಕೂಡ ಒಂದು ಅಡಿಯುವ ಯಂತ್ರ ಇಲ್ಲ ಅಂತ ಹೇಳಿದ್ರೆ ಅವಳು ನನ್ನದೇ ಆದಂತಹ ಇಚ್ಛಾಶಕ್ತಿ ಹೊಂದಿರಬಾರ್ದಂತಕ್ಕಂಥ ಆ ಮನುಸಂಸ್ಕೃತಿಯ ವಿರುದ್ಧವಾದಂಥ ಧ್ವನಿಯೇ ಹಿಂದೂ ಕೋಡ್ಗಳನ್ನ ನೇರು ಗೌರ್ಮೆಂಟ್ ಅದನ್ನ ಆಚೆ ತರ್ತಾರೆ. ಆಚೆ ತಳ್ಳಿದ ತಕ್ಷಣವೇ 1949-50 ಸರ್ಕಾರಗಳಿದ್ರೆ ಅವರು ರಾಜೀನಾಮೆ ಮೌನ ಕೊಡ್ತಾರೆ. ಅವತ್ತು ಕೊಟ್ಟಂತ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು ಹಿಂದೂ ಕೋರ್ಟ್ಗಳನ್ನು ಪಾಸ್ ಮಾಡ್ತಾರೆ. ಅವತ್ತು ಮಹಿಳೆಯರಿಗೆ ಅವರಿಗೆ ಸಿಗ್ತಕ್ಕಂಥ ಸವಲತ್ತುಗಳು ಅಂತ ಹೇಳಿದ್ರೆ ಅವರಿಗೆ ಸ್ವತಂತ್ರವಾಗಿ ಬದುಕುವಂತ ಕೊಡ್ತಾರೆ, ತೆರಿಗೆ ಬದ್ಧಕ್ಕೆ ಕೊಡ್ತಾರೆ, ಹಾಸ್ಟೆಲ್ ಕೊಡ್ತಾರೆ, ಮತ್ತು ಉದ್ಯೋಗ ಭದ್ರತೆ ಕೊಡ್ತಾರೆ, ಮತ್ತು ವಿಚ್ಛೇದನ ಮಾಡತಕ್ಕಂಥ ಅವರಿಗೆ ಹಕ್ಕನ್ನು ಕೊಡಲಿರ್ತಕ್ಕಂಥದ್ದು ಮಹಿಳೆಯರ ವಿಶೇಷವಾದಂಥ ಕಾನೂನು ತಂದಿರ್ತಕ್ಕಂಥವರು ಈ ದೇಶದ ವಿಶ್ವದ ಜ್ಞಾನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಈಗ ನಾನು ಹೇಳಕ್ ಬಂದಿರೋದು ಈ ಸ್ಪೋರ್ಟ್ಸ್ ಬೆಳಗಿನ ಎಲ್ಲ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ವಿಜೇತರಾಗಿರ್ತಾರಲ್ಲ ಅವರು ಬಹಳ ಉತ್ಸಾಹದಿಂದ ಕೂತಿರ್ತಾರೆ. ಒಂದೇ ಒಂದು ಲಾಸ್ಟ್ ಮುಂದೆ ಮಾತಾಡ್ತೀನಿ. ಈ ಯೋಗಾಸನ ಸ್ಪರ್ಧೆಯಲ್ಲಿ ಯಾವುದೇ ಕ್ರೀಡೆಯಾಗಲಿ ಸೋಲು ಗೆಲುವು ಬಹಳ ಸಹಜ. ಸೋತವರು ಮುಂದೆ ಹೆಜ್ಜೆ ಇಡೋಕ್ಕೆ ಪ್ರಯತ್ನ ಪಡಿ, ಗೆದ್ದವರು ಸಂತೋಷ ಪಡಿ. ನಿಮಗೆಲ್ಲ ಒಳ್ಳೆಯದಾಗಲಿ.
ಇದು 2 ವರ್ಷ ಮಾಡ್ತಾ ಇರೋದಕ್ಕೆ ನಾನು ದಯವಿಟ್ಟು ಜೈಮುನಿಯವರ ತಂಡದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. 18 ನೋಡೋ ಪರಿಸ್ಥಿತಿ ಅಂದರೆ ನಾನೀಗ ಲಾಸ್ಟ್ ಬ್ಯಾಟ್ಸ್ಮನ್ ಲಾಸ್ಟ್ ಭಾಷಣ ಮಾಡಕ್ಕೆ ಬಂದಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಬೇಗ 6 ಬಾಲಲ್ಲಿ 18 ನೋಡೋಕ್ಕಾಗುತ್ತೋ ಏನು ಔಟ್ ಆಗ್ತೋ ನೋಡೋಣಂತೆ. ಈಗೇನು ನಮ್ಮ ಪ್ರಾಚೀನ ಋಷಿಮುನಿಗಳಿಂದ ಬಳುವಳಿಯಾಗಿ ಈ ನಮ್ಮ ಏನು ಈಗಿನ ಪೀಳಿಗೆಗೆ ಯೋಗ ಧ್ಯಾನ ಇವೆಲ್ಲ ಬಳುವಳಿಯಾಗಿ ಬಂದಿದ್ದಾವೆ, ಅದನ್ನ ಉಳಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ನಾವು ಬಿಟ್ಕೊಡು ಹೋಗುವಂಥ ಮಹತ್ವದ ಹೊಣೆಗಾರಿಕೆಯನ್ನು ನಾವು ಹೊತ್ಕೊಂಡಿದ್ದೀವಿ. ಈ ಒಂದು ಪರಿಸ್ಥಿತಿಯಲ್ಲಿ ಇಡೀ ಸ್ಪರ್ಧೆಗೆ ಬಂದಿರೋದ್ರಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಇದ್ದಾರೆ, ಏಜ್ಡ್ ಪರ್ಸನ್ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ. ಎಲ್ಲರೂ ಉತ್ಸಾಹದಿಂದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರೋದು ಸಹಿತ ನಿಜಕ್ಕೂ ಅಭಿನಂದನೀಯ ಸಂಗತಿ. ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆಗೆ ಈಗ ಒಂದು ಸೇರಿದ ಜನಗಣನೆ ಬಹಳ ಕಡಿಮೆ ಆಗಿರುವಂತ ಇದು ಅನಿಸ್ತದೆ. ದಾವಣಗೆರೆಯ ಮುತ್ತುಗಳು ಇಲ್ಲೇ ಕುತ್ಕೊಂಡಿದ್ದಾರೆ. ದಾವಣಗೆರೆ ಹೀಗೆ ತಾವೆಲ್ಲ ಯೋಗದಲ್ಲಿ ಪ್ರತಿಭಾವಂತರು. ಇದು ನಿಮಗೆ ಎಷ್ಟು ಉಪಯೋಗ ಇದೆಯಲ್ಲ ಅಷ್ಟೇ ಕೂಡ ಎಲ್ರಿಗೂ ಉಪಯೋಗ ಆಗುತ್ತೆ. ಯಾಕೆಂದ್ರೆ ಆರೋಗ್ಯದ ಒಂದೇ ಬಿಟ್ಟು ಯೋಗ ಅಲ್ವಾ? ಇನ್ನೊಬ್ಬರಿಗೆ ಡೆಮಾನ್ಸ್ಟ್ರೇಷನ್ ಸಲುವಾಗಿ ಉಪಯೋಗ ಆಗುತ್ತೆ ಅಲ್ಲ ಗೊತ್ತಿಲ್ಲ. ನಮ್ಮ ಆರೋಗ್ಯಕ್ಕೋಸ್ಕರನಾದ್ರೂ ನಾವು ಯೋಗ ಮಾಡ್ತಾ ಇದ್ರೆ ಈಗ ಬೇರೆ ಹಂಗಾಗಲ್ಲ, ಬೇರೆ ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಉಪಯೋಗ ಆಗಲ್ಲ. ಅಂದ್ರೆ ಯೋಗ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೋಸ್ಕರ ನಮ್ಮ ಯೋಗ ಅಂತ ಹೇಳಿ ಅದೇ ನಾವು 15 ವರ್ಷ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಇಲ್ಲೇನು ಕುತ್ಕೊಂಡಿದ್ದಾರೆ ಗಣ್ಯ ವ್ಯಕ್ತಿಗಳು, ನಮ್ಮ ನಾಗರಾಜ್ ಬಂಡಾಳ್ ಅವರು, ಅವರ ಪತ್ನಿ ಕೂಡ ಧರ್ಮಪತ್ನಿ ಕೂಡ ಬಹಳ ಅತ್ಯುತ್ತಮ ಯೋಗ ಪಟ್ಟು PDO ಇವರು, ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು. ಹೀಗೆ ಸಮಾಜ ಸ್ಫೂರ್ತಿ ಕಾರ್ಯಕ್ರಮಗಳಲ್ಲಿ ನಮ್ಮ ಮಿನಿಸ್ಟರ್ ಆಂಜನೇಯ ಸರ್ ಅವರ ವೈಸ್ ಚಾನ್ಸಲರ್ ನಮ್ಮ ವಿಶ್ವನಾಥ್ ಸರ್ ಅವರು, ಇವರು ಕೂಡ ಅಷ್ಟೇ. ಜೊತೆಗೆ ನಮ್ಮ ಅಡಿಷನಲ್ SP ಆಗಿರುವಂತ ರುದ್ರಮುನಿ ಸರ್, ಸುರೇಶ್ ಅವರು, ಎಲ್ಲ ಪ್ರತಿಭಾನ್ವಿತ ಯೋಗಿಗಳು. ನಾವೆಲ್ಲ ನಮ್ಮ ಇದಕ್ಕೋಸ್ಕರ ಯೋಗ ಮಾಡ್ತೀವಿ, ಇವರೆಲ್ಲ ಸಮಾಜಕ್ಕೋಸ್ಕರ ಯೋಗ ಮಾಡುವ ಎಲ್ಲ ಅತಿಥಿಗಳೇ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತಹ ಜೈಮುನಿಯವರು, ಜೊತೆಗೆ ನಮ್ಮ ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ರಾಜ್ಯ ಉಪಾಧ್ಯಕ್ಷರು, ಅತ್ಯಂತ ಆತ್ಮೀಯ ಮಿತ್ರರು, ಈ ಕಾರ್ಯಕ್ರಮದ ಸಂಘಟಕರು ಒಬ್ಬರಾದಂತಹ ಡಾಕ್ಟರ್ ಪರಶುರಾಮ್ ಅವರೇ. ಮುಖ್ಯವಾಗಿ ತಾವೆಲ್ಲರೂ ಕೂಡ ಹಲವು ಸ್ಥಳಗಳಿಂದ ಬಂದಿದ್ದೀರಾ. ಇವತ್ತು ಯಾವುದೇ ಒಂದು ಆಯ್ಕೆ ನಡೀಬೇಕು ಅಂದ್ರೆ ಸುಲಭದ ಮಾತಲ್ಲ. ಒಂದು शैलजा फ्रॉम कर्नाटका जो कि आए हैं हमारी महाराष्ट्र से विठल भाई काड़ू जो टीम लेकर के आए. ಸೈಡಿ ಬರ್ರಿ ಸರ್, ಸೈಡಿ ಬರ್ರಿ. ಅವಸರ ಅಲ್ಲ, ನಮ್ಮ ರೆಕಾರ್ಡಿಂಗ್ ಫೋಟೋ ಅಲ್ಲ ನಂದು. ಓಕೆ, हो गया वो नहीं आ पाए तो उनका ये जो सर्टिफिकेट है हम लोग उनको भेज देंगे इसे. नेक्स्ट ಸರ್ ಎಲ್ಲ ಈ ನೋಡಿ, ಸರ್ ಇಲ್ಲಿ ನೋಡಿ. First place Anushka Malna, second place Ananya BC, last place 40 to 70 age group. ಲೈಟ್ ಬೇರೆ ರೋಡ್ ಐತೆ, ಸ್ಟೇಜ್ ಮುಂದೆ ಹಾಕಿದ್ದಾರೆ, ಮುಂದಕ್ಕೆ ಹಾಕೊಂಡಾರ ಹಾಕೊಂಡಿಲ್ಲ ಅವರು. ಜಮಣ ಹತ್ರ ಬನ್ನಿ. ದಾವಣಗೆರೆ ಹರಿಯಾಣ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಯಶಿಕಾ ಗುಪ್ತಾ, ನೋಡಿ, ಹಲೋ. ಯಶಸ್ವಿನಿ ಎನ್,
6th place Sanjana Raj. Yes, ready? Next age group 26 to 32. First place Chitra Bagra. Wait. Second place Kumar Sen. Okay. Last place Joseph Kalyan. Yes, ready? Ready? Last place. One more. Next age group 33 to 42. First place Okay, Richard. next. Sir, ready alla? Yes, ready? One more. Wait. Andure. First place Swati Bhaskar Andure. Second Yes. Asha Yes, ready Dasapal. alla? Again, ready? 41 to 50 age group 4th place Rajalakshmi. Ready? First place China Jain. Wait. Second Lagudu Lakshmi. Second sixth place goes to A Sharda. Okay. Yes, ready? Wait. ಹರಿಹರ ಮತ್ತು ದಾವಣಗೆರೆ ನಗರ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ಎಲ್ಲ ಮಾನ್ಯ ಕುಲಸಚಿವರು ಒಟ್ಟಾಗಿ ನಮ್ಮ ಕ್ರೀಡಾಪಟುಗೆ ಗೌರವ ಸಮರ್ಪಣೆ ಮಾಡಿದ ಜೋರಾಗಿ ಪ್ರೀತಿಯನ್ನು ಚಪ್ಪಾಳೆ ಬರಲಿ. ಶ್ರೀಯುತ ಕಾರ್ತಿಕ್ ಇವರಿಗೆ ಗೌರವ ಸಮರ್ಪಣೆ. ಸರ್ ಇಲ್ಲಿ ನೋಡಿ. ವೇಟ್. ಧನ್ಯವಾದ. ಶ್ರೀಯುತರಿಗೆ ಗೌರವ ಸಮರ್ಪಣೆ ಮಾಡಲು ವೇದಿಕೆ ಮಾಡಿಕೊಟ್ಟರು. ಇದರೊಟ್ಟಿಗೆ ರಿಟೈರ್ಡ್ SP ಶ್ರೀಯುತ ರುದ್ರಗಿರಿ ಸರ್ ಮತ್ತು ಭಾಷಣ ನಾಯಕರು ಮತ್ತು ಕುಲಸಚಿವರಾದ ಶ್ರೀಯುತ ಡಾಕ್ಟರ್ ಲೋಕೇಶ್ ಅವರು ಕೂಡ ಇವತ್ತು ವೇದಿಕೆ ಮೇಲೆ ಕೂಡ ಸರ್ ಪೇಟ ಒಂಚೂರು ನೀಟ ಮಾಡಿ ಪೇಟ ಈ ಕಡೆ ಈಗ ಗೌರವ ಸೌಕರ್ಯ ಎಲ್ಲ ಗಣ್ಯಮಾನ್ಯರು ಬಾಯಿಗೆ ಜೋರಾದ ಪ್ರೀತಿಯ ಚಪ್ಪಾಳೆ ಮಕ್ಕಳ. ಇಲ್ಲಿ ನೋಡಿ ಅಲ್ಲ ಸರ್ ಇಲ್ಲಿ ನೋಡಿ ಅಣ್ಣ ಇಲ್ಲಿ ನೋಡಿ. Yes, ready? Sir, one more. Okay. Yes, ready? ವೇಟ್. ಒಂದು ನಿಮಿಷ ಫೋಟೋ ಆದ್ಮೇಲೆ ಇನ್ನೊಂದು ಹಾಡು. ವೇಟ್. ಲಾಸ್ಟ್ ಶಾಟ್ ಎಲ್ಲರೂ ಸ್ಮೈಲ್ ಇರಲಿ ಈಗ. ಓಕೆ ಇಲ್ಲಿ ನೋಡಿ. ಆಯ್ತಾ ಇಲ್ಲಿ ನೋಡಿ ಎಲ್ಲ ಈ ಕಡೆ ನೋಡಿ. ಸರಿ ನೋಡಿ ಅಲ್ಲ. ವೇಟ್. ಸ್ಮೈಲ್ ಇರಲಿ ಎಲ್ಲರೂ ಸ್ಮೈಲ್ ಇರಲಿ. ಎಸ್ ರೆಡಿ.